ಸ್ವಲ್ಪ ಇವತ್ತು ನಮ್ಮ ಲೇಔಟಲ್ಲಿರೋ ಪ್ರತಿಯೊಂದು ಜನರು ನಮಗೆ ಸ್ಪಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಗೆದ್ದಿರೋ ಮಗುಗೆ 5 ಲಕ್ಷ ಬಾಂಡ್, ಎಜುಕೇಷ್ನಲ್ ಬಾಂಡ್ ಅನ್ನೋ ರೀತಿಯಲ್ಲಿ ನಾವು ಗಿಫ್ಟಾಗಿ ಕೊಡ್ತಾ ಇದ್ದೀವಿ ವಿನ್ನರ್ಗೆ. ಮುಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಲ ನಾನು ಕಸಿ ನೀನು ಹೇಳಿ ನೀನೆಯು ತುಂಬ ಸರ್, ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ಬಾಬು ಬಾಯ್ಸ್ ತಂಡದ ವತಿಯಿಂದ 8ನೇ ವರ್ಷದ ಒಂದು ವಿನಾಯಕ ವಿಸರ್ಜನಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ವಿಶ್ವಭಾರತಿ ಚಾನಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಗಣೇಶನ ಹಬ್ಬ ಮಾಡ್ತಾರೆ, ಪೂಜೆ ಮಾಡಿ ಪ್ರಸಾದ ಹಂಚ್ತಾರೆ, ತಮಟೆ, ವಾದ್ಯ, ಕಲಾ ತಂಡ, ಡ್ಯಾನ್ಸ್ ಮಾಡೋರನ್ನ ಕರೆಸಿ ಗಣೇಶನ ವಿಸರ್ಜನೆಯೂ ಮಾಡ್ತಾರೆ. ಇದು ಎಲ್ಲ ಕಡೆ ನಡೆಯೋ ಮಾಮೂಲಿ ಆಚರಣೆನೇ. ಆದರೆ ಬೆಂಗಳೂರಿನ ಯಲಹಂಕ ತಾಲೂಕು ವಿದ್ಯಾನಗರ ಕ್ರಾಸ್ ATM ಲೇಔಟ್ ಮತ್ತು ಸೊನ್ನಪ್ಪನಹಳ್ಳಿಗಳಿಗೆ ಸೇರಿದ ಯುವಕರು ಜನ ಮೆಚ್ಚೋ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗಿಂತ ಭಿನ್ನವಾಗಿ ಗಣೇಶನ ಹಬ್ಬದ ಹೆಸರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಗಣೇಶನ ಚಿತ್ರ ಬಿಡಿಸೋ ಸ್ಪರ್ಧೆ ನಡೆಸಿದರು. ಉತ್ತಮ ಚಿತ್ರ ಬರೆದ ವಿದ್ಯಾರ್ಥಿಯ ಸಂಪೂರ್ಣ ಓದಿಗೆ ನೆರವಾಗಲು 5 ಲಕ್ಷ ಬಾಂಡ್ ನೀಡಲು ಮುಂದಾಗಿ ಎಲ್ಲರಿಗಿಂತ ನಾವು ವಿಶೇಷ ಎನ್ನುವ ಮಾನವೀಯತೆಯನ್ನು ಮೆರೆದಿದ್ದಾರೆ. ಗಣೇಶನ ಪೂಜೆಗೆ ವಿಶೇಷವಾಗಿ 20 ರೂಪಾಯಿ ನೋಟಲ್ಲಿ ಅಲಂಕಾರ ಮಾಡಿದ್ದ ನೋಟ್ಗಳ ಹಾರವನ್ನು ಗಣೇಶ ದೇವರಿಗೆ ಹಾಕಲಾಗಿತ್ತು. ಇದೇ ನೋಟಿನ ಹಾರದ ಹರಾಜನ್ನು ಹಾಕಿ ಬಂದ ಹಣವನ್ನು ಗಣೇಶನ ಪೂಜೆ ಮತ್ತು ವಿಸರ್ಜನೆಗೆ ಬಳಸ್ಕೊಂಡಿದ್ದಾರೆ. ಸುಮಾರು 100 ಜನ ಮಕ್ಕಳು ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಹಾಗೂ ಸ್ಪರ್ಧೆಯನ್ನು ಮಾಡಿದ್ದೆ. ಹಾಗೆ ಅವರು ಡ್ರಾಯಿಂಗು ಎಲ್ಲ ಒಂದು ಗಣೇಶ ಮೂರ್ತಿಯನ್ನು ಸ್ಕೆಚಿಂಗ್, ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಆ ಒಂದು ಸ್ಕೆಚ್ಚಲ್ಲಿ ಪ್ರತಿಯೊಂದು ಪಾರ್ಟಿಸಿಪೇಟ್ ಮಾಡಿರೋ ಮಕ್ಕಳಿಗೂ ಸರ್ಟಿಫಿಕೇಟ್ ಹಾಗೂ ಮೆಡಲನ್ನು ವಿತರಣೆ ಮಾಡಿದ್ದೀವಿ. ಹಾಗೆ ಗೆದ್ದಿರೋ ಮಗುಗೆ 5 ಲಕ್ಷ ಬಾಂಡ್ ಕೊಡ್ತಾ ಇದ್ದೀವಿ. ಎಜುಕೇಷ್ನಲ್ ಬಾಂಡ್ ಅನ್ನೋ ರೀತಿಯಲ್ಲಿ ನಾವು ಗಿಫ್ಟಾಗಿ ಕೊಡ್ತಾ ಇದ್ದೀವಿ ವಿನ್ನರ್ಗೆ. ಸೊ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಅಂತಿರುತ್ತೆ. ಪ್ರತಿಯೊಂದು ಪಾರ್ಟಿಸಿಪೇಟ್ ಮಾಡಿರೋ ಮಕ್ಳಿಗೂ ಸರ್ಟಿಫಿಕೇಟ್ ಹಾಗೂ ಮೆಡಲನ್ನು ವಿತರಣೆ ಕೊಟ್ಟಿದ್ದೀವಿ. ಸೊ ನಾವು ವಿಘ್ನೇಶ್ವರನಿಗೆ 20 ರೂಪಾಯಿ ನೋಟನ್ನು ಹಾರ ಹಾಕಿದ್ರಿ. ಹೆಚ್ಚು ಕಡಿಮೆ 3/4 ಅಡಿ ದಪ್ಪ, 9 ಅಡಿ ಅಗಲ. ಒಂದು 27ನೇ ತಾರೀಕು ನಾವು ವಿಘ್ನೇಶ್ವರನ ಮೇಲೆ ಹಾಕಿದ್ವಿ. ಇವತ್ತು ಅದನ್ನು ಹರಾಜು ಒಂದು ಕಾನ್ಸೆಪ್ಟ್ ಮುಖಾಂತರ ನಾವು ಹರಾಜಿನ ಪ್ರಕ್ರಿಯೆ ಕೂಗಿದ್ವಿ. ನಮ್ಮ ಸ್ನೇಹಿತರು, ನಮ್ಮ ಸಹೋದರರು ಎಲ್ಲನೂ ಸಹಕರಿಸಿದ್ರು. ಹೈಯೆಸ್ಟು 90,000ಗೆ ಆ ಬಿಡ್ಡಿಂಗ್ ಹೋಯಿತು. ಸೊ ನಮ್ಮ ದೇವನಹಳ್ಳಿ ರಘುನಂದನ್ ಹಾಗೂ ಸಂಕೇಳ್ಳಿ ಕುಶಲ್ ಅವರು ಆ ಒಂದು ನೋಟಿನ ಹಾರವನ್ನು ಬಿಡ್ಡಿಂಗ್ಗೆ ಆಕ್ಷನ್ ಆಗಿ ವಿಘ್ನೇಶ್ವರನ ಹಾರವನ್ನು ಕೂಗಿದ್ರು. ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೋಸ್ಕರ ಹಾಗೂ ಯುವ ಜನತೆಗೋಸ್ಕರನೇ ನಾವು ಈ ಒಂದು ಗಣೇಶೋತ್ಸವವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ವರ್ಷವೂ ನಾವು ಇದೇ ರೀತಿ ಭಗವಂತ ನಮಗೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಖುಷಿ ಆಗ್ತಾಯಿದೆ ಸರ್. ನಾವು ವರ್ಷ ನಡೆಸ್ಕೊಂಡು ಬರ್ತಾಯಿದ್ದೀರಿ. ಆದಷ್ಟು ವರ್ಷ ಜನ ಎಂಕರೇಜ್ ಆಗಿ ನಮ್ಗೆ ಸಾಥ್ ಕೊಡ್ತಾಯಿದ್ದಾರೆ. ನಮ್ಮ ಲೇಔಟ್ ಜನ ಎಲ್ಲರೂ ಗಣೇಶ ಹಬ್ಬ ಅನ್ನೋದಕ್ಕೆ ಜನ ಸೇರ್ತಾರೆ ಸರ್. ಬೇರೆ ಹಬ್ಬಕ್ಕೆ ಸೇರ್ತಾರೋ ಇಲ್ಲ, ಗಣೇಶನ ಹಬ್ಬಕ್ಕೆ ಮಾತ್ರ ನಮ್ಮ ಕಡೆ ಎಲ್ಲ ಸೇರಿ ನಮ್ಮ ಕಾರ್ಯಕ್ರಮ ನಡೆಸ್ತಾರೆ. ಸಮಾಧಾನ ಇದೆ ಸರ್. ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ನಾನು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಮತ್ತು ಇವಾಗೇನೋ ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಅದರಲ್ಲೂ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತೈತೆ. ಈ ವರ್ಷ ಗಣೇಶ ತುಂಬ ಚೆನ್ನಾಗಿದೆ. ಇವತ್ತು ಎಲ್ಲ ಚೆನ್ನಾಗಾಯಿತು. ಊಟ ಎಲ್ಲ ಕೊಟ್ಟರು, ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಮಾಡ್ತರು, ಮತ್ತು ಹಾಡಿನ ಪ್ರೋಗ್ರಾಮು ಎಲ್ಲ ಆಯಿತು. ನಾನು ಎಲ್ಲ ಥರ ಮಾಡಿದೆ. 100 ಜನ ಕಾಂಪಿಟೇಷನಲ್ಲಿ ಭಾಗವಹಿಸಿದರು. ಮತ್ತು ಈ ಸತಿ ಗಣಪತಿ ಚೆನ್ನಾಗಿ ಕೂರಿಸಿದ್ದಾರೆ.
ಮುಂದಿನ ವರ್ಷನೂ ಹಿಂಗೆ ಕೂರಿಸ್ಲಿ ಎಂದು ಹೇಳ್ತೀನಿ ಅಷ್ಟೇ. ಇನ್ನು 5 ದಿನಗಳ ಕಾಲ ನಡೆದ ಸಂಜೆಯ ಕಲ್ಚರಲ್ ಕಾರ್ಯಕ್ರಮಗಳಲ್ಲಿ ದಿನಕ್ಕೊಂದು ವಿಭಿನ್ನ ಕಾರ್ಯಕ್ರಮ ಕೊಟ್ಟು ಭಕ್ತರನ್ನ ಜನರನ್ನ ರಂಜಿಸಿದ್ದಾರೆ. ಇವುಗಳಲ್ಲಿ ಸಂಗೀತ ರಸ ಸಂಜೆ ಜನರನ್ನ ಹೆಚ್ಚು ಆಕರ್ಷಿಸಿತ್ತು. ಕೊನೆಯ ದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ATM ಲೇಔಟ್, ಸೊಣಪನಹಳ್ಳಿ ಗೇಟ್, ವಿದ್ಯಾನಗರ ಕ್ರಾಸ್ ಮೊದಲಾದ ಕಡೆಗಳಲ್ಲಿ ಬೀದಿಗಳಲ್ಲಿ ಅದ್ಧೂರಿಯಾಗಿ ಗಣೇಶನ ಮೆರವಣಿಗೆ ನಡೆಸಲಾಯಿತು. ತಮಟೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿ ಸಂತೋಷಪಟ್ಟರು. ಗಣೇಶ ವಿಸರ್ಜನೆ ಮೆರವಣಿಗೆಯ ಬಂದೋಬಸ್ತ್ಗೆ ಚಿಕ್ಕಜಾಲ ಪೊಲೀಸರು ಬಂದು ಪರಿಶೀಲನೆ ನಡೆಸಿದರು. ವಿನಾಯಕ ಗೆಳೆಯರ ಬಳಗದ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಮತ್ತು ವಿದ್ಯಾರ್ಥಿಗಳು ಬಾಬು ಬಾಯ್ಸ್ ಗಣೇಶನ ಹೆಸರಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತುಂಬಾನೇ ಖುಷಿಯಾಗಿದ್ದಾರೆ. ನಮ್ಮದು ಗಂಗಾವತಿ, ನಾವು ಕಲಾವಿದರು. ಈ ಕಾರ್ಯಕ್ರಮ 70 ವರ್ಷದಿಂದ ನಾವು ಎಲ್ಲ ಕಾರ್ಯಕ್ರಮ ಮಾಡಕತ್ತೀವಿ. ನಮ್ಮ ತಾತ, ನಮ್ಮ ಅಪ್ಪವರು, ನಮ್ಮ ಅಣ್ಣವ್ರು, ಈಗ ನಾವು ನಮ್ಮ ಮಕ್ಕಳು ಮಾಡಕತ್ತಾರೆ. ಇದು ಕಲಾವಿದ ತಾಂಡ. ನಾವು ದೇವ್ರ ಪ್ರೋಗ್ರಾಮ್ ಯಾವನ ಇರಲಿ, ಗಣೇಶ ಹಬ್ಬ ಇರಲಿ, ಊರಬ್ಬ ಇರಲಿ, ಮದುವೆ ಕಾರ್ಯಕ್ರಮ ಇರಲಿ, ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಸರ್ ನಾವು. ನಮ್ಮದು ಕೊಪ್ಪಳ ಜಿಲ್ಲಾ, ಗಂಗಾವತಿ ತಾಲೂಕು. ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ಬಾಬು ಬಾಯ್ಸ್ ತಂಡದ ವತಿಯಿಂದ 8ನೇ ವರ್ಷದ ಒಂದು ವಿನಾಯಕ ವಿಸರ್ಜನಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಬಹಳಷ್ಟು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಇಡೀ ಒಂದು ಸಂಸ್ಕೃತಿಯನ್ನು ಬೆಳೆಸೋದು ಹಾಗೂ ಈ ಏನು ಸನಾತನ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂಥ ವಿಘ್ನೇಶ್ವರನ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಪ್ರತಿಷ್ಠಾಪನೆ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಸಮಸ್ತ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ಜನ ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಭಗವಂತ ಇಡೀ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಹಾಗೆ ಇಡೀ ಗ್ರಾಮಕ್ಕೆ ಮಳೆ ಬೆಳೆ ಎಲ್ಲರೂ ಆಗಲಿ ಅಂತ ನಾನು ಎಲ್ಲ ಭಗವಂತನ ಪರವಾಗಿ ಎಲ್ಲರನ್ನೂ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.